ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಲಕ್ಷ್ಮಿ ಆಡಿ ಚಾನಲ್ಗೆ. ಫ್ರೆಂಡ್ಸ್, ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ನನ್ನ ಕಸಿನ್ ಮನೆ ಗೃಹ ಪ್ರವೇಶಕ್ಕೆ. ನಾವು ಬೆಳಗ್ಗೆ ಒಂದು 6:30 ಹಂಗೆ ಮನೆ ಬಿಟ್ವಿ. ಮಡಿಕೇರಿ ಮೇಲೆ ಹೋದ್ವಿ. ಹೋಗ್ತಾ ದಾರಿನಲ್ಲೆಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳೆಲ್ಲ ನೋಡ್ಕೊಳ್ತಾ ಕಾರ್ನ ಆರಾಮಾಗಿ ಡ್ರೈವ್ ಮಾಡಿಕೊಂಡು ಒಂದು 12:30 12:45 ಅಷ್ಟೊತ್ತಿಗೆ ನಾವು ಮಡಿಕೇರಿ ಹತ್ರ ಬಂದುಬಿಟ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಊಟ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ಊಟ ಮಾತ್ರ ಸೂಪರ್ ಆಗಿತ್ತು. ವೆಜ್ ಊಟ, ನಾನ್ ವೆಜ್ಜು ಇತ್ತು. ಸ್ಯಾಟರ್ಡೆ ಆದ್ದರಿಂದ ನಾವು ಯಾರೂ ತಿಂದಿಲ್ಲ, ವೆಜ್ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಹೋಟೆಲ್ ಹೆಸರು ಬಂದುಬಿಟ್ಟು ಸುರಭಿ ಅಂತ ಹೇಳಿಬಿಟ್ಟು ಅಲ್ಲೇ ಮಡಿಕೇರಿ ಸರ್ಕಲ್ ಹತ್ರ ಎದುರುಗಡೆನೇ ಇದೆ. ಮತ್ತು ಅಲ್ಲಿಂದ ನಾವು ಕಾರ್ ತೆಕ್ಕೊಂಡು ಒಂದು ವ್ಯೂ ಪಾಯಿಂಟ್ಗೆ ಹೋದ್ವಿ. ಅದಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿನ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಬಂದು ಫೋಟೋ ತೆಕ್ಕೊಳ್ತಾಯಿದ್ರು, ನಾವು ತೆಕ್ಕೊಂಡ್ವಿ. ಒಂದು ಸತಿ ಅನ್ನಿಸ್ತು ಕರ್ನಾಟಕದಲ್ಲಿ ಇಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿದೆಯಲ್ಲಪ್ಪ ಅಂತ. ಮಾತಾಡ್ಕೊಳ್ತಾ ಹೋಗ್ತಾ ಸಂಜೆ ಒಂದು 5:30 6 ಗಂಟೆ ಆಗೋಷ್ಟೊತ್ತಿಗೆ ಮಂಗಳೂರು ರೀಚ್ ಆದ್ವಿ. ಮಂಗಳೂರಿನಲ್ಲಿ ಶಕ್ತಿನಗರ್ನಲ್ಲಿ ನನ್ನ ಕಸಿನ್ ಮನೆ ಇರೋದು. ಅವರು ನಾವು ಹೋಗೋಷ್ಟೊತ್ತಿಗೆನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನೈಟು ಗಣ ಹೋಮ ಇತ್ತು. ಮನೆಯಲ್ಲಿ ಎಲ್ಲ ಪೂಜೆಯ ಸಂಭ್ರಮವಿತ್ತು. ಮನೆಯೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. 2 BHK, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ರಿಲೇಷನ್ಸು ಮತ್ತು ಫ್ರೆಂಡ್ಸು ಎಲ್ಲರೂ ತುಂಬ ಜನ ಸೇರಿದರು. ಎಲ್ಲ ನಗ್ನಗ್ತಾ ಖುಷಿಯಾಗಿ ಸಂಭ್ರಮದಲ್ಲಿದ್ದರು. ಇವಳು ನನ್ನ ಕಸಿನು ಸುರೇಖಾ ಅಂತ ಹೇಳಿ, ನಮ್ಮ ತಾಯಿ ಇಲ್ವಾ, ಅವ್ರ ಸ್ವಂತ ತಮ್ಮನ ಮಗಳು. ಇವಳು ನಾನು ಚಿಕ್ಕಂದಿನ ತುಂಬ ಒಳ್ಳೆ ಫ್ರೆಂಡ್ಸು. ಹೇಳಬೇಕು ಅಂತ ಹೇಳಿದ್ರೆ ಗುಡ್ ಕಂಪ್ಯಾನಿಯನು, ಗಾಡ್ ಗಿಫ್ಟು ಅಂತಲೂ ಹೇಳ್ತೀನಿ. ನಾವು ಯಾವತ್ತೂ ಜಗಳ ಕೋಪ ಏನೂ ಮಾಡ್ಕೊಂಡೇ ಇಲ್ಲ ಈವರೆಗೂ. ಇವಳು ನನಗೆ ತುಂಬ ಇಷ್ಟ. ಹೋಮ ಪೂಜೆ ಪ್ರಸಾದ ಎಲ್ಲ ಆದಮೇಲೆ ನೈಟು ಊಟನೂ ಆಯಿತು. ಪೂಜೆ ಮಾತ್ರ ತುಂಬ ಚೆನ್ನಾಗಿ ಆಯಿತು, ಗಣ ಹೋಮ. ಮತ್ತೆ ನಾನು ನೆಕ್ಸ್ಟು ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ನನ್ನ ವಿಡಿಯೋ ನೋಡಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಶುಭವಾಗ.